Hello dear students, one more question from NEET 2022 question paper. Question is says that identify the incorrect statement from the following. Again statement question ಇದೆ. ಇದರಲ್ಲಿ ಇನ್ಕರೆಕ್ಟ್ ಯಾವುದು ಅಂತ ನಾವು ಹುಡುಕಬೇಕಷ್ಟೇ. ಸೊ ಒನ್ ಬೈ ಒನ್ ಸ್ಟೇಟ್ಮೆಂಟ್ ನೋಡ್ತಾ ಹೋಗೋಣ. ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ, ಆಲ್ ದಿ 5d ಆರ್ಬಿಟಲ್ಸ್ ಆರ್ ಡಿಫ್ರೆಂಟ್ ಇನ್ ಸೈಜ್ ವೆನ್ ಕಂಪೇರ್ ಟು ದ ರೆಸ್ಪೆಕ್ಟಿವ್ 4d ಆರ್ಬಿಟಲ್ಸ್. ನೋಡಿ, ಇದನ್ನು ಆನ್ಸರ್ ಮಾಡೋಕ್ಕೆ ನಿಮಗೆ ಫಸ್ಟ್ ಇಯರ್ದು ಕ್ವಾಂಟಮ್ ನಂಬರ್ಸ್ ಬಗ್ಗೆ ಸ್ವಲ್ಪ ಐಡಿಯಾ ಇರಬೇಕು. ನಿಮಗೆ ನೆನಪಿರ್ಬೋದು, ಕ್ವಾಂಟಮ್ ನಂಬರ್ಸಲ್ಲಿ ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರು, ಅಜಿಮಿಥಲ್ ಕ್ವಾಂಟಮ್ ನಂಬರು, ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರು, ಸ್ಪಿನ್ ಕ್ವಾಂಟಮ್ ನಂಬರ್ಸ್ ಅಂತಿತ್ತು. ಸೊ ಈ ಕ್ವಾಂಟಮ್ ನಂಬರ್ಸ್ ಬಗ್ಗೆ ನೀವು ಕಲ್ತಿರ್ತೀರ ಅಲ್ವಾ, ಇಫ್ ಯು ರಿಮೆಂಬರ್. ಸೊ ರೀಕಾಲ್ ಮಾಡ್ಕೊಳ್ಳಿ, ಮರ್ತು ಹೋಗಿದ್ರೆ. ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರ್ನ ನಾವು ಎನ್ನಿಂದ ರೆಪ್ರೆಸೆಂಟ್ ಮಾಡ್ತೀವಿ, ಅಜಿಮಿಥಲ್ ಕ್ವಾಂಟಮ್ ನಂಬರ್ನ ಎಲ್ಲಿಂದ ರೆಪ್ರೆಸೆಂಟ್ ಮಾಡ್ತೀವಿ, ಮತ್ತು ಈ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಯಾವುದ್ರ ಬಗ್ಗೆ ಐಡಿಯಾ ಕೊಡುತ್ತೆ, ಸೈಜ್ ಆಫ್ ದ ಆಟಮ್ ಅಲ್ವಾ. ಅಜಿಮಿಥಲ್ ಕ್ವಾಂಟಮ್ ನಂಬರ್ ಯಾವುದ್ರ ಬಗ್ಗೆ ಐಡಿಯಾ ಕೊಡುತ್ತೆ, ಶೇಪ್ ಆಫ್ ದ ಆರ್ಬಿಟಲ್ ಬಗ್ಗೆ ಐಡಿಯಾ ಕೊಡುತ್ತೆ ಅಲ್ವಾ. ಸೊ ಇದು ಗೊತ್ತಿದ್ರೆ ನೀವು ಈ ಕ್ವಶನ್ನ ಆನ್ಸರ್ ಮಾಡ್ಬೋದು, ಓಕೆನಾ. ಸೊ ಮೊದಲನೇ ಸ್ಟೇಟ್ಮೆಂಟ್ ನೋಡಿ ಏನಂತ ಹೇಳ್ತಿದ್ದಾರೆ, ಆಲ್ ದ 5d ಆರ್ಬಿಟಲ್ಸ್ ಆರ್ ಡಿಫ್ರೆಂಟ್ ಇನ್ ಸೈಜ್ ವೆನ್ ಕಂಪೇರ್ ಟು ರೆಸ್ಪೆಕ್ಟಿವ್ 4d ಆರ್ಬಿಟಲ್ಸ್. ನೋಡಿ, ಇದರಲ್ಲಿ ಸೈಜ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಸೈಜನ್ನು ಡಿಸೈಡ್ ಮಾಡೋ ಕ್ವಾಂಟಮ್ ನಂಬರ್ ಯಾವುದು, ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರು. ಇಲ್ಲಿ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ನ ಐಡೆಂಟಿಫೈ ಮಾಡೋಣ. 5d ಆರ್ಬಿಟಲಲ್ಲಿ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಎಷ್ಟಪ್ಪ, 5. ಆ ಕೋಎಫಿಷಿಯಂಟ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಆಗಿರುತ್ತೆ, ಗೊತ್ತಿರೋ ಹಾಗೆ. 4d ಆರ್ಬಿಟಲ್ಸಲ್ಲಿ ಕ್ವಾಂಟಮ್ ನಂಬರ್ ಯಾವುದು, ಪ್ರಿನ್ಸಿಪಲ್ದು 4. ಸೊ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ಸ್ ಡಿಫ್ರೆಂಟ್ ಇದೆ ಅಲ್ವೇನಪ್ಪ. ನೋಡಿ, ಇಲ್ಲಿ 5 ಇದೆ, 4 ಇದೆ, ಆದಮೇಲೆ ಸೈಜ್ ಕೂಡ ಏನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಅಂದಮೇಲೆ ಈ ಸ್ಟೇಟ್ಮೆಂಟು ಕರೆಕ್ಟ್ ಆಗಿದೆ. ಅರ್ಥ ಆಯ್ತಾ. ಇದು 4d ಆಗಿದ್ದು, ಇದು 4d. 4 ಅಂತಿದ್ರೆ ಸೇಮ್ ಇರ್ತಿತ್ತು, 3 ಅಂತಿದ್ರೆ ಸೇಮ್ ಇರ್ತಿತ್ತು. ಬಟ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಇಲ್ಲಿ 5 ಇದೆ, ಇಲ್ಲಿ 4 ಇದೆ, ಅಂದಮೇಲೆ ಸೈಜ್ ವೇರಿ ಆಗೇ ಆಗುತ್ತೆ. ಸೊ ಅದರಿಂದ ಮೊದಲನೇ ಸ್ಟೇಟ್ಮೆಂಟು ಕರೆಕ್ಟ್ ಆಗಿದೆ. ಎರಡನೇದು ಹೋಗೋಣ. ಆಲ್ ದಿ 5 4d ಆರ್ಬಿಟಲ್ಸ್ ಹ್ಯಾವ್ ಶೇಪ್ಸ್ ಸಿಮಿಲರ್ ಟು ದ ರೆಸ್ಪೆಕ್ಟಿವ್ 3d ಆರ್ಬಿಟಲ್. ಅಗೇನ್ ಸೆಕೆಂಡ್ ಸ್ಟೇಟ್ಮೆಂಟು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಶೇಪ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಶೇಪನ್ನು ಡಿಸೈಡ್ ಮಾಡೋದು ಯಾವುದು, ಅಜಿಮಿಥಲ್ ಕ್ವಾಂಟಮ್ ನಂಬರು. ಸೊ ಅಜಿಮಿಥಲ್ ಕ್ವಾಂಟಮ್ ನಂಬರ್ಗೆ ಸಿಂಬಲ್ ಎಲ್ ಅಲ್ವಾ. ಇಫ್ ಯು ರಿಮೆಂಬರ್, ಎಸ್ ಆರ್ಬಿಟಲ್ಗೆ ಅಜಿಮಿಥಲ್ ಕ್ವಾಂಟಮ್ ನಂಬರು 0 ಅಲ್ವಾ, ಪಿ ಆರ್ಬಿಟಲ್ಗೆ 1, ಇದೆಲ್ಲ ಗೊತ್ತಿರಬೇಕು. ಡಿ ಆರ್ಬಿಟಲ್ಗೆ 2 ಆ್ಯಂಡ್ ಎಫ್ ಆರ್ಬಿಟಲ್ಗೆ 3. ಇದು ಅಜಿಮಿಥಲ್ ಕ್ವಾಂಟಮ್ ನಂಬರ್ ಅಲ್ವಾ. ಸೊ ಈಗ ಇಲ್ಲಿ ನೋಡಿ, ಡಿ ಅಂತಲೇ ಇದೆ. 4d ಅಂದರೆ ಅಲ್ಲಿ ಯಾವುದು ಡಿ ಅಂತಿದೆ, 3d ಅಂದರೆ ಇಲ್ಲೂ ಡಿ ಇದೆ. ಎರಡೂ ಆರ್ಬಿಟಲ್ ಏನು ಡಿನೇ ಇದೆ. ಸೊ ಡಿಗೆ ಅಜಿಮಿಥಲ್ ಕ್ವಾಂಟಮ್ ನಂಬರ್ ಎರಡಕ್ಕೂ ಕೂಡ 2ನೇ ಇರುತ್ತೆ. ಆಮೇಲೆ ಎರಡದು ಶೇಪ್ ಕೂಡ ಏನಿರುತ್ತೆ, ಸೇಮ್ ಇರುತ್ತೆ. ಸೊ ಅದು ಕಂಪ್ಲೀಟ್ಲಿ ಕರೆಕ್ಟು. ನೆಕ್ಸ್ಟು, ಇನ್ ಅನ್ ಆಟಮ್ ಆಲ್ ದ 5 3d ಆರ್ಬಿಟಲ್ಸ್ ಆರ್ ಈಕ್ವಲ್ ಇನ್ ಎನರ್ಜಿ ಇನ್ ಫ್ರೀ ಸ್ಟೇಟ್. ಇದು ಓದಿರ್ತೀರಾ ನೀವು, ಡಿಜೆನರಸಿ ಅಂತ ಹೇಳ್ತೀವಿ. ವಾಟ್ ಈಸ್ ಮೀನ್ ಬೈ ಡಿಜೆನರಸಿ? ಒಂದು ಪರ್ಟಿಕ್ಯುಲರ್ ಡಿ ಆರ್ಬಿಟಲ್ ತೊಗೊಂಡ್ರೆ ಆಲ್ ದ 5 ಸಬ್ ಆರ್ಬಿಟಲ್ಸ್ ಹ್ಯಾವಿಂಗ್ ಎ ಈಕ್ವಲ್ ಎನರ್ಜಿ ಅಲ್ವಾ. ಡಿ ಆರ್ಬಿಟಲ್ಗೆ ಎಷ್ಟು ಸಬ್ ಆರ್ಬಿಟಲ್ ಇರುತ್ತೆ, 5 ಅಲ್ಲಪ್ಪ, 1 2 3 4 5. ಫಾರ್ ಎಕ್ಸಾಂಪಲ್ DXY, DYZ, DXZ ಎಕ್ಸಾಮಲ್ಲೆಲ್ಲ ಬರೆದಿದ್ರಿ ಅಲ್ವಾ. DX² Y² ಕೋಆರ್ಡಿನೇಷನ್ ಕಾಂಪೌಂಡ್ ಈ ಥರ ಇದೆ. ಸೊ ಇಷ್ಟ್ರದ್ದು ಎನರ್ಜಿ ಏನಾಗಿರುತ್ತೆ, ಫ್ರೀ ಸ್ಟೇಟಲ್ಲಿ ಈಕ್ವಲ್ ಇರುತ್ತೆ. ಅದನ್ನು ಡಿಜೆನರಸಿ. ಅಂದಮೇಲೆ ಥರ್ಡ್ ಸ್ಟೇಟ್ಮೆಂಟು ಕೂಡ ಸರಿ. ಹಾಗಾದರೆ ಫಸ್ಟ್ 3 ಸರಿ ಆದಮೇಲೆ ಫೋರ್ತ್ ಒಂದು ತಪ್ಪಾಗಲೇಬೇಕಲ್ವಾ. ಬಟ್ ಏನು ತಪ್ಪಿದೆ ಅದನ್ನು ತಿಳ್ಕೊಳಕ್ಕೆ ಟ್ರೈ ಮಾಡಿ. ಏನು ತಪ್ಪಿದೆ ನೋಡಿ. ದ ಶೇಪ್ ಆಫ್ ದ DXY, DYZ, DZ6 ಆರ್ಬಿಟಲ್ಸ್ ಆರ್ ಸಿಮಿಲರ್ ಟು ಈಚ್ ಅದರ್ ಆ್ಯಂಡ್ DX² Y² ಆ್ಯಂಡ್ DZ² ಆರ್ ಸಿಮಿಲರ್ ಟು ಈಚ್ ಅದರ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ತಪ್ಪಾಗಿದೆ ಅಂದರೆ, ಈ ಸ್ಟೇಟ್ಮೆಂಟ್ ಸರಿ. ಇವು ಮೂರದು ಶೇಪು ಆಲ್ಮೋಸ್ಟ್ ಒಂದೇ ಥರ ಇರುತ್ತೆ. ಅಂದರೆ ಇನ್ ಬಿಟ್ವೀನ್ ದ ಆಕ್ಸಿಸ್ ಇರ್ತಾರೆ ಅಲ್ವಾ, ಹೀಗಿರುತ್ತೆ. ಫಾರ್ ಎಕ್ಸಾಂಪಲ್ ಡಬಲ್ ಶೇಪ್ ಇರುತ್ತೆ. ಓನ್ಲಿ ಏನಾಗುತ್ತೆ, ಆಕ್ಸಿಸ್ ಚೇಂಜ್ ಆಗುತ್ತೆ. ಈಗ DXY ಅಂದರೆ ಏನಂತ ಬರೀಬೇಕು, ಇಲ್ಲಿ XY. DYZ ಅಂದರೆ ಏನಂತ ಬರೀಬೇಕು, ಇಲ್ಲಿ Z ಹಾಕೋಬೇಕು. DZX ಅಂದರೆ ಏನು ಮಾಡಬೇಕು, ಇಲ್ಲಿ X ಹಾಕೋಣ. ಬಟ್ ಎಲ್ಲ ಶೇಪ್ ಮಾತ್ರ ಹೀಗೆ ಇರುತ್ತೆ, ಆಕ್ಸಿಸ್ ಚೇಂಜ್ ಆಗುತ್ತೆ, ಇನ್ ಬಿಟ್ವೀನ್ ದ ಆಕ್ಸಿಸೇ ಇರುತ್ತೆ. ಆದರೆ ಇಲ್ಲಿ ತಪ್ಪು, ಇದು ತಪ್ಪು. ಯಾಕೆಂದರೆ ನಿಮಗೆ ಗೊತ್ತಿರ್ಬೋದು, DX² Y² ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಇದು X ಇದು Y ಅಂತ ತಗೊಂಡ್ರೆ ಇದು DX², ಓಕೆ, ಇದು DY², ಹೀಗಿದೆ. ಇದು ಯಾವುದ್ರದ್ದು ಶೇಪ್, ಇದು DX² Y² ಈ ಥರ ಶೇಪ್ ಇರುತ್ತೆ. DZ² ಹೇಗಿರುತ್ತೆ ಅಂದರೆ, ಇಫ್ ಯು ರಿಮೆಂಬರ್, ಇದು Z ಅಂತ ತಗೊಂಡ್ರೆ ಅದಕ್ಕೆ ಡಬಲ್ ಇರೋದಿಲ್ಲ, ಈ ಥರ ಇರುತ್ತೆ. ನೋಡಿ, ಎರಡು ಶೇಪ್ ಒಂದೇನಾ, ಇದು ಯಾವುದು, ಇದು DZ². DX² Y² DZ² ಶೇಪ್ ಒಂದೇ ಥರ ಇಲ್ಲ.
ಸಿಮಿಲರ್ ಅಂತ ಹೇಳ್ಬಿಟ್ಟಿದ್ದಾರೆ ನೋಡಿ, ಸಿಮಿಲರ್ ಅಂತ ಹೇಳ್ಬಿಟ್ಟಿದ್ದಾರೆ. ಆದ್ರಿಂದ ಫೋರ್ತ್ ಸ್ಟೇಟ್ಮೆಂಟು ತಪ್ಪಾಗಿದೆ. ಆದ್ರಿಂದ ಈ ಕ್ವಶನ್ಗೆ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ಫೋರ್ತ್ ಒನ್. ಸೊ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೀಟಾಗಿ ನೋಡ್ಕೊಳ್ಳಿ, ಎಕ್ಸಾಮ್ ಹತ್ರ ಇರೋದ್ರಿಂದ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಕ್ವಶನ್ನ ಸಾಲ್ವ್ ಮಾಡೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.